ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲು. ಇವತ್ತು ಮೂಲವ್ಯಾಧಿ ಬಗ್ಗೆ ಮಾತಾಡೋಣ. ಮೂಲವ್ಯಾಧಿಗೆ ಯೂಶಲಿ ಆಪರೇಷನ್ ಮಾಡಲೇಬೇಕು ಅಂತಾರೆ. ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ರಿಯಾಕರ್ ಆಗ್ತಾ ಇರುತ್ತೆ. ಆಮೇಲೆ ಮಾಡಿಸ್ಕೊಳಕ್ಕೂ ಕೂಡ ಹಿಂದು ಮುಂದೆ ಮಾಡ್ತಾ ಇರ್ತೀರಾ. ಅದು ತುಂಬಾನೇ ಹೆದರಿಕೆ ಇರುತ್ತೆ ಅಥವಾ ಮುಜುಗರ ಕೂಡ ಪಟ್ಕೊಡ್ತಾ ಇರ್ತೀರಾ. ಆದ್ರೆ ಏನು ಟೆನ್ಷನ್ ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಇವಾಗ ಈ ಮೂಲವ್ಯಾಧಿನಲ್ಲಿ 4 ತರ ಮೂಲವ್ಯಾಧಿ ಇರುತ್ತೆ. ಒಂದು ಮೊಳಕೆ ಬಂದಿರುತ್ತೆ, ಅಂದ್ರೆ ಗುದದ್ವಾರದಲ್ಲಿ ಒಂದು ಮೊಳಕೆ ತರ ಬಂದಿರುತ್ತೆ, ಅದಕ್ಕೆ ನಾವು ಹ್ಯಾಮರಾಯ್ಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಫಿಷರಿನ್ ಏನು ಅಂತ ಹೇಳ್ತೀವಿ. ಅಂದ್ರೆ ಗುದದ್ವಾರದಲ್ಲಿ ಮೋಷನ್ ಗಟ್ಟಿ ಆಗ್ಬಿಟ್ಟು ಹೊರಗಡೆ ಬರುವಾಗ, ಕೊರ್ಕೊಂಡು ಹೊರಗಡೆ ಬರುವಾಗ ಅಲ್ಲಿ ತುಂಬಾ ಉರಿ ಆಗೋದು, ನೋವು ಆಗೋದು ಆಗ್ತಾ ಇರುತ್ತೆ. ಅಂದ್ರೆ ಪ್ರೊಲಾಪ್ಸ್ ಅಂತ ಆಗುತ್ತೆ. ಪ್ರೊಲಾಪ್ಸ್ ಅಂದ್ರೆ ಗುದದ್ವಾರದಲ್ಲಿ ಒಂದು ಊತ ಬಂದ್ಬಿಟ್ಟು ಅಲ್ಲಿ ತುಂಬಾ ಉರಿ ಆಗೋದು, ನೋವು ಆಗೋದು ಆಗುತ್ತೆ. ಒಂದು ಮೋಷನ್ ಹೋಗಿ ಬರ್ತಿದ್ದಂಗೆನೆ ಒಂದು ಅರ್ಧ ದಿನವರೆಗೂ 11:30 12 ಗಂಟೆವರೆಗೂ ಯಾಕಾದ್ರೂ ಮೋಷನ್ಗೆ ಹೋಗಿದ್ವು ಅನ್ನೋಷ್ಟು ನೋವಾಗುತ್ತೆ. ಕುತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇದಕ್ಕೆ ನಾವು ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಫಿಸ್ಟುಲಾ ಅಂತ ಹೇಳ್ತೀವಿ. ಫಿಸ್ಟುಲಾ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ಒಂದು ಮೊಳಕೆ ಹಾಕ್ಬಿಟ್ಟು ಒಳಗಡೆ ಕೊರ್ಕೊಂಡು ಒಳಗಡೆ ಹೋಗುತ್ತೆ. ಆ ಕೊರ್ಕೊಂಡು ಹೆಂಗೆ ಮರಕ್ಕೆ ಹೆಂಗೆ ಗೆದ್ದಲು ತಿಂತಾ ಬರುತ್ತಲ್ವಾ, ಅದೇ ರೀತಿನೇ ಆ ಇನ್ಫೆಕ್ಷನ್ ಆಗಿರೋದು ಒಳಗಡೆ ಕೊರ್ಕೊಂಡು ಹೋಗುತ್ತೆ. ಅದಕ್ಕೆ ಟ್ರ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು 4 ತರ ಮೂಲವ್ಯಾಧಿ ಇದ್ರೂ ಕೂಡ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ಲ. ಪದೇ ಪದೇ ಬರ್ತಾ ಇರುತ್ತೆ. ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಏನೂ ಟೆನ್ಷನ್ ಮಾಡೋದು ಬೇಡ. ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ.